ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಬಿಡಿ ಮಾತೇಕೆ. ಮತ್ತೇನ ಸಿಟಕ ನಾಷ್ಟ ಆಯ್ತನ ಕುತ್ಕೊಂಡ್ಬಿಟ್ಟಿಲ್ಲ? ಇನ್ನೇನ್ ಮಾಡೇವ ನಾಷ್ಟನ ನನ್ನ ಸೊಸಿ ಏನು ಇವತ್ತು ಮಾಡಿಲ್ಲ. ಯಾಕಂದ್ರ ಆಕಿ ಕೆಲ್ಸಕ್ಕೆ ಹೊಂಟಾಳ, ಅದಕ್ಕೆ ಇವತ್ತೇನು ನಾಷ್ಟ ಇಲ್ಲ. ಇವತ್ತೇನಿದ್ರು ಹೊರಗಡೆ ತರ್ಸಾರ, ಅದನ್ನ ತಿಂದು ಕುತ್ಕೊಂಡೆ ನೋಡ್ವಾ. ಮತ್ತೆ ಓ ಹೌದಲ್ಲ, ನಾನು ಮರ್ತ ಬಿಟ್ಟಿದ್ ನೋಡವ. ನಾನು ಇವತ್ತು ಹೊರಗಡೆ ತರಿಸ್ಕೊಂಡು ತಿಂದಿದ್ದು. ಅತ್ತೀರ ಮಧ್ಯಾಹ್ನಕ್ಕೆ ಅಡಿಗೆ ಏನು ಮಾಡ್ಯಾರಿಪ್ಪ? ಇನ್ನೇನು ಮಾಡ್ತಿ? ರೊಟ್ಟಿ ಮಾಡು. ಇವತ್ತು ಸಂಡೇ ಅಲ್ಲ, ಏನು ಸ್ಪೆಷಲ್ ತರಿಸ್ತೇನಂದ್ರೆ ತರಿಸಿ ಮಾಡು. ನಾಳೆ ಸಂಡೇ ಅಂತಂದ್ರ ನಾಡಿದ್ದಿಲ್ಲ ಅಚ್ಚನಾಡ ಅಮಾವಾಸಿ, ಮತ್ತು ಮನೆ ಸ್ವಚ್ಛ ಮಾಡ್ಕೊಂಡು ಕುಂದ್ರಬೇಕನ್ರಿ. ಅಲ್ಲ ಇವತ್ತು ತರಿಸಿ ಇವತ್ತು ಖಾಲಿ ಮಾಡ್ಬಿಡು, ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಂತಿ. ಅಪ್ಪಚ್ಚಿ ಬರ್ರಿ. ನಾಳೆ ಹೆಂಗಾಗುತ್ತ? ನಾಳೆ ನಾನು ಎಷ್ಟನೇ ಶಿಫ್ಟ್ ನಂದು? ಫಸ್ಟ್ ಶಿಫ್ಟ್. ಮತ್ತೆ ಬೆಳಗ್ಗೆ ಲಗುನ ಹೋಗ್ಬೇಕು, 7 ಗಂಟೆಗೆ ನಾನು ಡ್ಯೂಟಿಗೆ. ಅವಾಗ ಏನ್ ಮಾಡೋದು? ಯಾರು ಸ್ವಚ್ಛ ಮಾಡ್ತಾರ? ನನಗೆ ಮತ್ತೆ ಕೆಲಸ ಮತ್ತೆ ನಿಮ್ಗೆ ಬರುತ್ತೆ ನೋಡ್ರಿ ಕೆಲಸ. ಅಯ್ಯೋ ನಿನ್ ಫಸ್ಟ್ ಶಿಫ್ಟನೇ? ಅಯ್ಯೋ ನಂದು ಫಸ್ಟ್ ಶಿಫ್ಟ್ ಏವಾ. ನಾನು ಸ್ವಲ್ಪ ಲಗು ಅಡಿಗೆ ಎಲ್ಲ ಮಾಡ್ಕೊಂಡು ನಾನು ಬೇಗ ಬರ್ತೀನಿ ಬಿಡು. ಏನ್ ಮಾಡಿದೆ ಇವಾಗ? ತಿರುಗಿ ಮುರುಗಿ ಎಲ್ಲ ಸುತ್ತಾಕಿ ನನಗೆ ಬಂದು ಬಡಿ ಆಗತೈತಿ. ಏನ್ ಮಾಡಕ್ಕಾಗತ್ತ? ಗಂಡು ಮಕ್ಳು ಏನಂತಾರ ನೋಡು, ಅದನ್ನ ಮಾಡಿದ್ರ ಆತ್ ಬಿಡು. ಅವ್ರನ್ರಿ ಆಲ್ರೆಡಿ ಆರ್ಡರ್ ಮಾಡ್ಯಾರ್ರಿ, ನಾನ್ ವೆಜ್ ಆಗ್ಬೇಕು ಇವತ್ತು ಅಂತ. ಸತ್ನೆ ಬಿಡು ನಾನು. ನೋಡ ರಾಣಿ, ಇವತ್ತೇನು ಮಾಡ್ಬಿಡು ಅಂದ್ರೆ ಇವತ್ತೆಷ್ಟು ಬೇಕು ಅಷ್ಟು ತರ್ಸ್ಕೊಂಡು ಇವತ್ತು ತಿಂದು ಖಾಲಿ ಮಾಡ್ಬಿಡ್ರಿ. ನಾಳೆ ಅಮಾವಾಸ್ಯೆ ನಾಡ್ದಲ್ಲ ಅಮಾವಾಸ್ಯೆ. ನಾ ಸೋಮವಾರ ಶಿವಪ್ಪ ಪೂಜೆ, ಆ ಪೂಜೆ, ಕಲ್ಲು ಒರೆಸೋದು ಎಲ್ಲ ಸ್ವಚ್ಛ ಮಾಡಿದ್ರೆ ಇದಾಗ್ಬಿಡುತ್ತೆ. ನೀನು ಬೇರೆ ಫಸ್ಟ್ ಶಿಫ್ಟು, ನಾನು ಫಸ್ಟ್ ಶಿಫ್ಟು. ಹಿಂಗಾಗಿ ನಿಮ್ಮ ಅತ್ತಿಗೆ ಭಾಳ ಕೆಲಸ ಆಗ್ಬಿಡುತ್ತೆ. ಬಡ ಇವತ್ತು ತಿಂದು ಖಾಲಿ ಮಾಡಿ ರಾತ್ರಿ ಬಾಂಡೆ ತೊಳೆದು ಇಟ್ಬಿಡು. ಬೆಳಗ್ಗೆ ಬಡ ಕಲ್ಲು ಒರೆಸಿ ಪೂಜೆ ಮಾಡ್ಕೊಂಡು ಇತ್ತ ಬಂದ್ಬಿಡತಿ. ನಿಮ್ಮ ಅತ್ತೆ ಸಣ್ಣ ಪುಟ್ಟ ಅಡುಗೆ ಮಾಡ್ಕೊಂತ ಹೆಂಗಂತಿ? ಇದು ಕರೆಕ್ಟ್ ರೀ. ಏನಿದು ಸಾವಿತ್ರಕ್ಕ ಪಕ್ಕ ಅಂತ ಬಾಯಿ ತಕ್ಕೊಂಡು ಕುಂತಾಳ? ಇವತ್ತು ಏನಾಯ್ತು? ಅಯ್ಯ ಇನ್ನೇನೈತಿ? ಇವತ್ತ ನಾನ್ ವೆಜ್ ತಂದ್ರೆ ನಾಳೆ ಸೋಮವಾರ ಸ್ವಚ್ಛ ಮಾಡೋದು ಹೆಂಗ್ ಮಾಡೋದಂತ ಇಬ್ರು ಅತ್ತಿ ಸಸಿ ಮಾತಾಡ್ಕೊಂತಾರ ಅಷ್ಟ. ಹೌದು ನಿಮ್ಮ ಮನೆಗೇನ? ನಮ್ಮ ಮನ್ಯಾಗ ಬೆಳಗ್ಗೆ ನಾಷ್ಟ ಹೊರಗಡೆ ತರ್ತೀನಿ. ಈಗ ಮಧ್ಯಾಹ್ನಕ್ಕೆ ಒಂದೇನಾದ್ರು ಸ್ವಲ್ಪ ಸಿಂಪಲ್ ಆಗಿ ನಾನ್ ವೆಜ್ ಮಾಡ್ಬಿಡ್ತೀನಿ, ಬೆಳಗ್ಗೆ ಸಾಯಂಕಾಲ ಆಗುವಷ್ಟು. ಹೆಂಗಂತಿ? ಅಲ್ಲ ನಿಜ ಬಿಡು. ಅಯ್ಯೋ ನನ್ನ ಹೆಂಡತಿ ಮಲ್ಕೊಂಡಿದ್ಲು, ಎದ್ದೇಳವಲ್ಲ, ನನ್ನ ಮಕ್ಕಳಿಗೆ ಹಸಿವಾಗತ್ತ, ಅದಕ್ಕೆ ಇಡ್ಲಿ ಕಟ್ಸ್ಕೊಂಡ್ಬರ್ತೀನಂತ ಇಡ್ಲಿ ಕಟ್ಸ್ಕೊಂಡ್ಬರ್ತೀನಂತ. ನೀನು ಗಂಡನ ಮನೆಯಂತ ನೀನ ಕಸನ ಉಡಿಸ್ಬಿಟ್ಟಿ ಅಂತ ಬೆಳಗ್ಗೆ ಬಾಕಲ್ದು. ಅದು ಮಂದಿ ಹೇಳ್ಬಿಟ್ರನ? ಮತ್ತೆ ಇನ್ನೇನು ಮಾಡೋದು? ವೀಕ್ಲಿ ಹಾಕತ್ತೆ ರೆಸ್ಟ್ ಮಾಡ್ಬೇಕಂತಿಲ್ಲ. ಅದಕ್ಕೆ ಮತ್ತೆ ಟೈಮ್ 10 ಗಂಟೆಗೆ ಸಾರು ಹುಡುಕ್ತಾರೆ ಬಾಕಲ್ ಮುಂದಿದ್ದು. ಅದಕ್ಕೆ ಬೆಳಗ್ಗೆ ಲೋಗಿ ಎದ್ದಿದ್ರೆ ಸ್ವಲ್ಪ ಕಸ ಹುಡುಗಿ ಒಂದಿಟ್ಟು ರಂಗೋಲಿ ತಗೊಂಡು ಎಳ್ದ್ಬಿಟ್ರಿ, ರಂಗೋಲಿ ಹಾಕಂಗಾಗುತ್ತೆ ಅಂದೆ. ಅಯ್ಯೋ ಬಾಲೆಪ್ಪ, ಬಾಬಾ ಕುತ್ಕೋ ಬಾ. ಹೌದು ಶೈಲಾಜ, ಏನಿವತ್ತ ಸಂಡೇ ಸ್ಪೆಷಲ್? ಬಿರಿಯಾನಿ ಕಬಾಬು. ನೀವು ಪುಣ್ಯವಂತರು ಅನ್ಸುತ್ತಾ ಬಿಡ್ರಿ. ನೀವು ಒಂದ್ ಕಡೆ ತಪ್ಸೋದೇ ಇಲ್ಲ. ಅದೇನು ಡೈಲಿ ತಿಂತೀರಿ ನಿಮ್ಗೇನು ಬೇಜಾರು ಅನ್ಸಂಗಿಲ್ಲನ್ರಿ? ಹಮ್ಕೋ ಭೀ ಬೇಜಾರು ಹೋತಾ ಹೈ. ಅವಾಗೆ ನಾವು ಸ್ವಲ್ಪ ಬೇರೆ ಏನಾದ್ರೂ ತಿಂತೇವೆ. ಇಲ್ಲ ಅಂದ್ರೆ ನಿಮ್ಮ ಮತ್ತೆ ಕಡೆ ಬಂದ್ಬಿಟ್ಟು ರೊಟ್ಟಿ ಇಸ್ಕೊಂಡು ಹೋಗಿರ್ತೀನಿ ನಾನು. ಟಿಕರ್ ಕೇಳು. ಅದು ನಿಜಾನ ಬಿಡ್ರಿ. ಮತ್ತೆ ಏನು ಬಿರಿಯಾನಿ ಕಬಾಬನ? ಹಂಗಂದ್ರೆ ಊಟಕ್ಕೆ ನಾವು ಬರೋಣ ನನ್ನ ಮತ್ತೆ. ನನಗ ಐಡಿಯಾ ಇವಾಗ ಗೊತ್ತಾತು. ಈ ನನ್ನ ರಾಣಿದು. ಮಹಿಮಾ ತುಮಾರೇ घर में ಇವತ್ತು ಕಬಾಬ್ ಬಿರಿಯಾನಿ ಇದೆಯಲ್ಲ, ಅದಕ್ಕೆ ಇವಳು ನಿಮ್ಮ ಮನೆಯಲ್ಲೇ ತೊಗೊಂಬಂದು ತಿಂದ್ಬಿಟ್ರೆ ಅಡುಗೆ ಮನೆ ಮಾಡೋ ಕೆಲಸ ತಪ್ಪುತ್ತ, ನಾ ಸ್ವಚ್ಛ ಮಾಡೋದು ತಪ್ಪುತ್ತ ಅಂತ ಆಕೆ ಮೇನ್ ಇನ್ಸ್ಟೆನ್ಷನ್ ಅಂತಾರಲ್ಲ, ಅದು ಅದೇ ಇರುತ್ತೆ. ಹೌದು, ಕೇಳು. ಟೆನ್ಷನ್ ರೀಪ. ಅಯ್ಯೋ ಏನೋ ಒಂದು ಟೆನ್ಷನ್. ಅಯ್ಯೋ ಬಿಡ್ರಿಪ್ಪ, ಹೆಂಗಿದ್ರು ಶೈಲಾಜ್ ಅಂತ ಅಂತಾರೆ ಸೂಪರ್ ಬಿರಿಯಾನಿ ಕಬಾಬು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತರಿಸಿದ್ರೆ ಅಲ್ಲಿ ಹೋಗಿ ತಿನ್ಕೊಂಡು ಈ ಕಡೆ ಮನೆಗೆ ಬಂದ್ಬಿಡೋಣ ಅಂತ ಅಷ್ಟೇ. ಆಮೇಲೆ ಮನೆಗೆ ಸ್ವಚ್ಛ ಮಾಡೋ ತಪ್ಪುತ್ತಾ? ಹೆಂಗಿದ್ರೆ ಬೆಳಗ್ಗೆ ಕಲ್ವರಿಸಿ ಪೂಜೆ ಮಾಡ್ಕೊಂಡು ಶಿವ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ಬೋದಲ್ಲ, ಅದಕ್ಕನ್ನಿರಿ. आगे माँ हमको छोड़कर तुम काम को जा रहे हैं? कर्म
ಹೇಳ್ತೀಯೋ ಇಲ್ಲೋ ಅಂತ ಅಂದ್ಬಿಟ್ಟು ನಾವೇ ಮರ್ತು ಬಿಟ್ವಿ. ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಮರ್ತು ಹೋಗ್ಬಿಟ್ವಿ. ಆಮೇಲೆ ನಿಮ್ಮ ಯಜಮಾನ್ರು ಕಳಿಸ್ತಾರೋ ಇಲ್ಲ, ಹೆಂಗಿದ್ರು ಬುರ್ಕ ಹಾಕೊಂಡು ಮನೆ ಒಳಗೆ ಇರ್ತಿರಲ್ಲ, ಅದಕ್ಕೆ ಕೇಳಿಲ್ಲ ಕಣೆ. ಸರಿ ಬಿಡು, ನೀನು ಕೆಲ್ಸಕ್ಕೆ ಬರ್ತೀನಿ ಮತ್ತೆ. भी तुम्हारे साथ काम को ಬರ್ತೀವಿ. ಹಾಗಾದ್ರೆ ಶೇನಾ ಜಂಟಿ ನಾಳೆ ಇವತ್ತು ಮನೆಗೆ ಇರ್ತಾರ ನೋಡ್ರಿ. ಕಾವ್ಯಾಗೊಂದು ಮಾತು ಹೇಳ್ಬಿಡ್ರಿ, ಅವ್ರೆಲ್ಲನೂ ನಮ್ಗೆಲ್ಲರೂ ಸೇರಿಸಿದ್ದು ಹಂಗೆ ನಿಮ್ಗೂ ಸೇರಿಸ್ತಾರೆ ಕೆಲ್ಸಕ್ಕೆ. ನಾವೆಲ್ಲ ಒಟ್ಟಾರದ ಗೆಳತಿಯರು ಹೋಗೋಣ. ಎಚ್ಚ ಹೇಳಿ, ನಾನು ಕಾವ್ಯಾಗ ಹೋಗಿ ಭೇಟಿಯಾಗಿ ಮಾತಾಡ್ಕೊಂಡೇ ಬರ್ತೀನಿ. ಮಮತಾ, ಏನಾಯ್ತು? ನಿನ್ನ ಗಂಡ ಏನಾದ್ರು ಹೊಡಬಿಟ್ಟು ನನ್ನ ಮತ್ತೆ ಅಳ್ಕೊಂತ ಬಂದಿಲ್ಲ. ಅದು ಬೇರೆ ನಿನ್ನ ಗಂಡೇನ ಬೆಳಗ್ಗೆ ಇಡ್ಲಿ ತರಕೇನೋ ಬಂದಿದ್ನಂತಲ್ಲ, ಅದ ಚಾದಂಡಾಗ. ನಮ್ಮ ಯಜಮಾನ್ರು ಅಲ್ಲೇ ಇದ್ರು. ಓ, ನಿನ್ನ ಗಂಡ ಎದಕ್ಕೆ ಬೈದಾನಂತ ನನಗೆ ಗೊತ್ತು. ಹಾಗಲ್ಲ, ಇನ್ನೆದಕ್ಕೆ ಕಳ್ತೀವ ನೀನು? ನನಗೆಲ್ಲ ಗೊತ್ತು. ಬೆಳಿಗ್ಗೆ ಲೋಗಿ ಎದ್ದಿಲ್ಲ ಅಂತ ನಿನಗೆ ಕುಂಡಿ ಮೇಲೆ ಒಂದೆರಡು ಬಾಸಿರ್ತಾನ ನಿನ್ನ ಗಂಡ, ಅದಕ್ಕೆ ಬಂದಿದ್ದಲ್ಲ. ಅದು ಕಳಾಕತ್ತೇನು? ಅಳ್ಬೇಡ. ನಾವು ಬೆಳಿಗ್ಗೆ ನಾಷ್ಟನ ಹೊರಗಡೆಯಿಂದ ತರಿಸ್ಕೊಂಡ ತಿಂದಿದ್ದು, ಈಗ ಮಧ್ಯಾಹ್ನ ಹೋಗಿ ಅಡುಗೆ ಮಾಡಬೇಕು ಅಷ್ಟೇ. ಅದಲ್ಲ, ಪೇಪರ್ ಓದಿದ್ರೇನ? ನ್ಯೂಸ್ ಹಚ್ಚಿದ್ರೇನ? ಟೈಮ್ ನಮ್ಮ ಮಲ್ಕೊಳಕ ಟೈಮ್ ಇಲ್ಲ. ಈ ನ್ಯೂಸು ಟಿವಿ ಎಲ್ಲಿ ನೋಡೋದು? ಸುಮ್ಮನೆ ಕೂತ್ಕೋ. ನೋಡ್ರಿಪ್ಪ, ಇವತ್ತು ರಜಾ ಅಂತ ಆರಾಮಾಗಿ ಮಲ್ಕೊಂಡಿದ್ವಿ. ಇನ್ಯಾವಾಗ ಟಿವಿ ನ್ಯೂಸ್ ನೋಡೋದು? ಎಲ್ಲಿ ಕೆಲಸಕ್ಕೊಂಡ ಸುಟ್ಟು ಟಿವಿ ಮುಖ ನೋಡಿ ಭಾಳ ದಿನ ಆಗೈತೇನೋ ಅಂತ ಅನ್ಸುತ್ತೆ. ಅಯ್ಯೋ ಬಿಡಿ, ಇದೆಲ್ಲ ಹಂಗೆ ಇರೋದು. ಸರಿ, ಏನಾಯ್ತು? ಯಾಕ್ಲಿ ಹೆದರ್ಕೊಂಡಿದ್ ಮತ್ತೆ? ಈಗ ಏನ್ರ ಮತ್ತ ನಾಯಿಗೆ ಅಟ್ಟಿಸ್ಕೊಂಡಾಯ್ತು ನಿನ್ನ? ಲೇ ಶೋಭಾ, ನಿನ್ನ ಅಟ್ಟಗರ ಕೂದ ಅಂತಕೊಂಡು ನೋಡು ಏನ್ ಮಾಡ್ತೀನಿ, ಅಷ್ಟು ಬೋಳಿಸ್ಬಿಡ್ತೇನೆ, ಹುಷಾರ್. ಅಯ್ಯೋ ಬಿಡಯ್ಯವ, ಹಂಗ ಕಾಮಿಡಿ ಮಾಡಿದ್ಯಾ? ಹೌದು, ಏನಾಯ್ತು? ಅದ ನಿಮ್ಗೆ ಇನ್ನ ವಿಷಯನ ಗೊತ್ತಿಲ್ಲನ? ಅಯ್ಯೋ ಪಾಪ. ಏನು ಪಾಪ? ನಮ್ಮ ಸ್ಟಾರು, ಸಿಂಗರ್ ಸ್ಟಾರ್, ಅದೇ ಎಸ್ ಜಾನಕಿ ಅವರು ತೀರ್ಕೊಂಡ್ಬಿಟ್ರು ಕಣೆ. ಹೌದಾ ರೀ? ಅಯ್ಯೋ, ಇಟ್ಟಾಗುವಮ್ಮ. ಪಾಪ, ಎಂತ ಚಂದ ಕನ್ನಡ ಹಾಡಾಡ್ತಿದ್ರು. ಕನ್ನಡ ಅಷ್ಟಲ್ಲ, ಉಳ್ಕಿದ ಎಲ್ಲ ಭಾಷೆಗಳಲ್ಲಿ ಹಾಡಾಡಂತವ್ರು. ಹೌದು, ಛೇ, ಇಂಥವ್ರಿಗೆ ಹಿಂಗೆ ಆಗ್ಬೇಕ? ಗಾನ ಕೋಗಿಲೆ. ಅವ್ರ ಧ್ವನಿ ಕೇಳಿದ್ರ ಆ ಕೋಗಿಲೆ ಕೂಡ ನಾಚ್ಕೋಬೇಕು, ಅಷ್ಟು ಚಂದ ಸುಮಧುರವಾಗಿ ಹಾಡ್ತಾ ಇದ್ರು ಈ ನಮ್ಮ ಎಸ್ ಜಾನಕಿ ಅಮ್ಮ. ಅವ್ರ ಹಾಡುಗಳಂದ್ರ ಎಷ್ಟು ಸೂಪರ್ ಹಿಟ್ ಇದಾವಂದ್ರೆ ಅಷ್ಟು ಸೂಪರ್ ಹಿಟ್ಟು. ಅದೇ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಬಿಡಿ ಮಾತೆಗೆ. ಹೌದ್ರಿಪ್ಪ, ಭಾರಿ ಚಂದ ಹಾಡೋರು ಇವರು. ನಮ್ಮ ಮೈಸೂರಿನವರು ರೀಪ. ಹೌದು, ಪಾಪ ಎಂತ ಹಾಡುಗಾರ್ತಿ ಅಂತೀನಿ. ಅದ ನಿನ್ನ ನಗುವಂತೆ, ನಿನ್ನ ನುಡಿಯೋ ಹಾಡಂತೆ ಬದುಕಿನ. ಎಂತ ಚೆನ್ನಾಗಿರೋ ಹಾಡನ್ನ ಹಾಡ್ತಾ ಇದ್ರು ಗೊತ್ತಾ ಅವರು. ಅಷ್ಟೇ ಅಲ್ಲ ಮಮತಾ, ರಾಜ್ಕುಮಾರಂದು ಓಲ್ಡ್ ಐತಲ್ಲ, ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ಅಂತ ಎಷ್ಟು ಚಂದ ಹಾಡಿದ್ರಂದ್ರೆ, ಅಯ್ಯೋ ಪೂಜೆ ಮಾಡೋ ಮುಂದೆ ಹೂವಿಡೋ ಮುಂದೆ ಅದೇ ಹಾಡಾಡಬೇಕು ಅನ್ನುವಷ್ಟು ಅಷ್ಟು ಸುಮಧುರ ಕಂಠದಿಂದ ಹಾಡಿದ್ದಾರೆ ಈ ಹಾಡನ್ನ. ಓ ಅಮ್ಮ, ಎಲ್ಲ ಭಾಷೆಯಲ್ಲೂ ಹಾಡನ್ನು ಹಾಡಿದ್ದಾರೆ. ಕನ್ನಡ, ಹಿಂದಿ, ಮಲಯಾಳಿ, ತೆಲುಗು. ಅಯ್ಯೋ ದೇವ್ರೇ, ಎಷ್ಟು ಭಾಷೆಯಲ್ಲಿ ಹಾಡಿರಂತ ನನಗಂಕರ್ ಗೊತ್ತಿಲ್ಲ. ಆದ್ರೆ ಹಾಡು ಮಾತ್ರ ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ಇವತ್ತು ನಮ್ಮ ಈ ಚಾನಲ್ ಕಡೆಯಿಂದ ಮತ್ತೆ ಎಸ್ ಜಾನಕಿ ಅಮ್ಮ ಮತ್ತೆ ಹುಟ್ಟಿ ಬರಲಿ ಅಂತ ಹಾರೈಸ್ತಾ ಇದ್ದೀವಿ.
ಬನ್ನಿ ಅಮ್ಮ.